ಕೆಆರ್ಪುರದಲ್ಲಿ ಒಂದೇ ಕುಟುಂಬದ ತ್ರಿವಳಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. 30ರಿಂದ 40 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ಕಾಲೇಜಿನಲ್ಲಿ ಒಟ್ಟಿಗೆ ಬಿಟೆಕ್ ಓದಿದ್ರು ಆರೋಪಿಗಳು. ಹಾಗೆ ಖಾಸಗಿ ಕಂಪನಿಯಲ್ಲಿ ಇಬ್ರು ಟೆಕ್ಕಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರಂತೆ. ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇದ್ರು ಆರೋಪಿಗಳು. ಕೆಆರ್ಪುರದಲ್ಲಿ ಒಂದೇ ಕುಟುಂಬದ ತ್ರಿವಳಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. 30ರಿಂದ 40 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ಹಾಗೆ ಈ ಆರೋಪಿಗಳು ಶ್ವೇತಾ ಮತ್ತೆ ಕೆನತ್ ಏನಿದ್ದಾರೆ ಅವರು ಕಾಲೇಜಲ್ಲಿ ಒಟ್ಟಿಗೆ ಬಿಟೆಕ್ ಓದಿದ್ರಂತೆ. ಹಾಗೆ ಖಾಸಗಿ ಕಂಪನಿಯಲ್ಲಿ ಇಬ್ರು ಕೂಡ ಟೆಕ್ಕಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರಂತೆ. ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಪ್ರಿಯಕರ ಆರೋಪಿ ಏನಿದ್ದಾನೆ ಕೆನತ್, ಈತ ಮೇಡಹಳ್ಳಿ ನಿವಾಸಿಯಾಗಿದ್ದ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗೆ ಇಬ್ರು ಲಿವ್ ಇನ್ ರಿಲೇಷನ್ ಅಲ್ಲಿ ಇರ್ತಾರೆ. ಮನೆಯಿಂದ ದೂರ ಇದ್ರು. ಪೋಷಕರಿಗೆ ತಾವು ಒಟ್ಟಿಗೆ ಇರೋದನ್ನ ಹೇಳಿರ್ಲಿಲ್ಲ, ಮುಚ್ಚಿಟ್ಟಿದ್ರು. ಹಾಗೆ ಬ್ಯಾಂಕ್ನಲ್ಲಿ 30 ಲಕ್ಷ ಸಾಲವನ್ನ ಪಡೆದಿರ್ತಾಳೆ ಆರೋಪಿ ಶ್ವೇತಾ. ಬ್ಯಾಂಕ್ನಿಂದ ಮೊಬೈಲ್ಗೆ ನೋಟಿಸ್ ಮೆಸೇಜ್ ಬಂದಿತ್ತು. ಈ ವಿಚಾರವಾಗಿ ಕುಟುಂಬಸ್ಥರ ಜೊತೆ ವಾಗ್ವಾದವನ್ನ ಈಕೆ ಮಾಡಿರ್ತಾಳೆ. ಅದಾದ್ಮೇಲೆ ಕುಟುಂಬದ ಜೊತೆ ಮಾತುಕತೆ ನಡೆದಿರುತ್ತೆ. ಕುಟುಂಬದವರಿಗೆ ಗೊತ್ತಾಗಿರುತ್ತೆ. ಆ ಸಂದರ್ಭದಲ್ಲಿ ಒಂದಿನ ತಂದೆ ತಾಯಿ ಹಾಗೆ ತಂಗಿಯನ್ನ ಊಟಕ್ಕೆ ಅಂತ ಈಕೆ ಮನೆಗೆ ಕರ್ಕೊಂಡು ಬಂದಿದ್ಲಂತೆ. ಹಾಗೆ ಲವ್ವರ್ ಜೊತೆ ಇರೋದನ್ನ ಕಂಡು ಪೋಷಕರು ಸಿಟ್ಟು ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಗಲಾಟೆ ಶುರುವಾಗುತ್ತೆ. ಗಲಾಟೆ ಆದ್ಮೇಲೆ ತದನಂತರದಲ್ಲಿ ಈ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಅಂದ್ರೆ ತನ್ನ ಹೆತ್ತ ತಂದೆ ತಾಯಿ ಹಾಗೂ ತಂಗಿಯನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಈ ಪಾಪಿ ಮಗಳು ತಲುಪಿದ್ದಾಳೆ. ನಿಜಕ್ಕೂ ದುರಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ನಿಜಕ್ಕೂ ಇಡೀ ಕರ್ನಾಟಕವೇ, ಇಡೀ ದೇಶವೇ ಬೆಚ್ಚಿ ಬಿದ್ದಿರುವಂತಹ ಪ್ರಕರಣ ಇದು. ಈ ಪ್ರಕರಣದ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಅಥವಾ ಮಾಹಿತಿ ಸಿಗ್ತಾ ಇದೆ ಅಂತ? ಸಂಜನಾ, ನಿನ್ನೆ ಏನು ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದಂತಹ ಈ ತ್ರಿವಳಿ ಕೊಲೆ ಪ್ರಕರಣ ಏನಿದೆ, ಇದು ಸಾಕಷ್ಟು ತಿರುವುಗಳನ್ನ ಪಡ್ಕೊಂಡಿರುವಂತದ್ದು ಮತ್ತು ಸಾಕಷ್ಟು ಆಯಾಮಗಳಲ್ಲಿ ಈ ಒಂದು ಪ್ರಕರಣವನ್ನ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಈ ಶ್ವೇತಾ ಏನಿದ್ದಾಳೆ, ಈಕೆ ಸಾಕಷ್ಟು ವಿದ್ಯಾವಂತೆ ಮತ್ತು ಬುದ್ಧಿವಂತೆ ಕೂಡ ಹೌದು. ಈಕೆಯ ಕೈಯಿಂದ ಹತ್ಯೆಯಾದಂತಹ ತಂದೆ ಏನಿದ್ದಾರೆ ಆ ಸೋಮಶೇಖರ್, ಅವರು ಕೂಡ ತುಂಬಾ ಬುದ್ಧಿವಂತರು. ಖಾಸಗಿ ಕಂಪನಿಯಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಲಕ್ಷಾಂತರ ರೂಪಾಯಿ ಸಂಬಳ ಕೂಡ ಬರ್ತಾ ಇರುತ್ತೆ. ಇಷ್ಟಾದ್ರೂ ಕೂಡ ಕುಟುಂಬಸ್ಥರ ಜೊತೆ ಕಂಪ್ಲೀಟ್ ಆಗಿ ಈಕೆ ದೂರ ಮಾಡ್ಕೊಂಡಿರ್ತಾಳೆ, ಅಂದ್ರೆ ದೂರವಾಗಿರ್ತಾಳೆ. ದೂರವಾಗಿ ಪ್ರಿಯಕರನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾಳೆ. ಅಂದ್ರೆ 2 ವರ್ಷದಿಂದಲೂ ಕೂಡ ಸರಿಯಾಗಿ ಈಕೆ ಕುಟುಂಬಸ್ಥರ ಜೊತೆ ಕಾಂಟ್ಯಾಕ್ಟ್ ಇರೋದಿಲ್ಲ. ಬಿಟೆಕ್ ಪದವೀಧರೆ ಕೂಡ ಹೌದು. ಇನ್ನು ಈಕೆ ಪ್ರಮುಖವಾಗಿ ಈ ಅಂದ್ರೆ 2 ವರ್ಷದಿಂದನೂ ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೀತಿ ಉಂಟಾಗುತ್ತೆ. ಪ್ರೀತಿ ಆದ್ಮೇಲೆ ಇಬ್ರು ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಕುಟುಂಬಸ್ಥರಿಂದಲೂ ಕೂಡ ದೂರ ಆಗಿರ್ತಾರೆ. ಈ ಕೆನತ್ ಮೇಡಹಳ್ಳಿ ನಿವಾಸಿ ಆಗಿರ್ತಾರೆ ಮತ್ತು ಈ ತರ ತಂದೆ ಜಕಬ್ HAL ಅಲ್ಲಿ ಇಂಜಿನಿಯರ್ ಆಗೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಹೈದರಾಬಾದ್ ನಲ್ಲಿ ಕೆಲಸ ಮಾಡ್ತಾ ಇರೋದಾಗಿ ಕೂಡ ಕೆನತ್ ಹೇಳಿರ್ತಾನೆ. ಹೀಗಾಗಿ ಆರೋಪಿಗಳು ಏನು ಈಗಾಗಲೇ ಪರಾರಿಯಾಗಿದ್ದಾರೆ, ಅವ್ರಿಗಾಗೂ ಕೂಡ ಬಲೆ ಬೀಸಿದ್ದಾರೆ. ಮೊದಲನೇದಾಗಿ 30 ಲಕ್ಷ ರೂಪಾಯಿ ಈಕೆ ಸಾಲವನ್ನ ಮಾಡ್ಕೊಂಡಿರ್ತಾಳೆ. ಇದರಿಂದಾಗಿ ತಂದೆ ಅನೇಕ ಬಾರಿ ಬುದ್ಧಿವಾದವನ್ನು ಕೂಡ ಹೇಳಿರ್ತಾರೆ. ನೀನು ಯಾಕೆ ಈ ರೀತಿಯಾಗಿ ಸಾಲ ಮಾಡ್ಕೊಂಡಿದ್ಯಾ, ಸಾಲ ಮಾಡ್ಕೊಳ್ಳೋದು ಒಳ್ಳೇದಲ್ಲ, ಮನೆಗ್ ಬಂದ್ಬಿಡು, ಇದರಿಂದ ದೂರ ಇರು ಅಂತ. ಮತ್ತು ಅನೇಕ ಬಾರಿ ಬುದ್ಧಿವಾದವನ್ನು ಕೂಡ ಹೇಳಿರ್ತಾರೆ. ಮೊನ್ನೆ ಏನು ಈಕೆ ಮೊದಲೇ ಪ್ಲಾನ್ ಮಾಡಿ ತಂದೆ ತಾಯಿ ಮತ್ತು ತಂಗಿಯನ್ನ ಊಟಕ್ಕೆ ಅಂತ ಕರೆಸ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಪ್ರಿಯಕರನ ಜೊತೆ ಇದ್ದಂತಹ ವೇಳೆ ಆ ತಂದೆ ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಸೋಮಶೇಖರ್ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಏನು ಸೋಮಶೇಖರ್ಗೆ ವಾದಿಸುವಂತಹ ಕೆಲಸಕ್ಕೆ ಈಕೆ ಶ್ವೇತಾ ಮುಂದಾಗ್ತಾಳೆ. ಈ ಸಂದರ್ಭದಲ್ಲಿ ತಂದೆಗೆ ನೀನು ವಾದಿಸ್ತೀಯ ಅಂತ ಮುತ್ತುಲಕ್ಷ್ಮಿ ಕೂಡ ರೇಗ್ತಾರೆ. ಆ ಸಂದರ್ಭದಲ್ಲಿ ಮೊದಲೇ ಚಾಕು ಏನು ರೆಡಿ ಮಾಡ್ಕೊಂಡಿರ್ತಾಳೆ, ಅದನ್ನ ತಗೊಂಡು ಇರಿತಾಳೆ. ಆ ಸಂದರ್ಭದಲ್ಲಿ ಸೋಮಶೇಖರ್ ಇದನ್ನ ತಪ್ಪಿಸಿಕೋದಂತಹ ಸಂದರ್ಭದಲ್ಲಿ ಸೋಮಶೇಖರ್ಗೂ ಕೂಡ ಇರಿದಿರುವಂತದ್ದು ಮತ್ತು ತಂಗಿ ಸುಪ್ರಿಯಾ ಏನಿದ್ದಾಳೆ ಆಕೆ ಅಡ್ಡ ಬಂದಂತ ಸಂದರ್ಭದಲ್ಲಿ ಆಕೆಗೂ ಕೂಡ ಮೂವರಿಗೂ ಕೂಡ ಈ ಮುತ್ತುಲಕ್ಷ್ಮಿ ಮತ್ತು ಸುಪ್ರಿಯಾ ಆಗಿರಿದ್ದಾರೆ. 30ರಿಂದ 40 ಬಾರಿ ಈಗ ಕೆನತ್ ಆಗಿರ್ಬೋದು ಮತ್ತು
ಈ ಶ್ವೇತಾ ಆಗಿರ್ಬೋದು ಬರ್ಬರವಾಗಿ ಇರಿದಿರುವಂತದ್ದು ಮತ್ತು ಸೋಮಶೇಖರ್ಗೂ ಕೂಡ ಕತ್ತಿನ ಭಾಗ ಮತ್ತು ಹೊಟ್ಟೆಯ ಭಾಗಕ್ಕೂ ಕೂಡ ಇರಿದಿದ್ದಾರೆ. ಹೀಗಾಗಿ ಆತ ತೀವ್ರ ರಕ್ತಸ್ರಾವದಿಂದ ಹೊರಗಡೆ ತಪ್ಪಿಸ್ಕೊಂಡು ಬಂದು ಬೀಳ್ತಾನೆ. ಅಂದ್ರೆ ಸೆಕ್ಯೂರಿಟಿ ಹತ್ರ ಬೀಳ್ತಾನೆ. ಸೆಕ್ಯೂರಿಟಿಗೆ ಏನಾಗಿದೆ ಅಂತ ಹೇಳ್ತಾನೆ. ತಕ್ಷಣಕ್ಕೆ 112ಗೆ ಕರೆ ಹೋಗುತ್ತೆ. ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಈತನನ್ನ ಆಸ್ಪತ್ರೆಗೆ ಸೇರಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ಆಸ್ಪತ್ರೆಗೆ ಸೇರಿಸಿದಂತ ವೇಳೆ ಆ ರಸ್ತೆ ಮಧ್ಯದಲ್ಲೂ ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಮತ್ತು ಮೃತಪಡುವ ಮುನ್ನ ಏನೇನು ಘಟನೆ ಆಯ್ತು, ಯಾವ ರೀತಿಯಾಗಿ ಕೊಲೆ ಆಯ್ತು ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು 2 ತಿಂಗಳ ಹಿಂದೆ ಶೀಗಹಳ್ಳಿ ಅಪಾರ್ಟ್ಮೆಂಟ್ಗೆ ಅವರು ಕೂಡ ಶಿಫ್ಟ್ ಆಗಿರ್ತಾರೆ ಮತ್ತು ಮಗಳ ಸಾಲ ಮತ್ತು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಕ್ಕೆ ಪೋಷಕರು ಕೂಡ ಬೇಸತ್ತು ಹೋಗಿರ್ತಾರೆ. ಹೀಗಾಗಿ ಮಗಳ ಬದುಕು ಸರಿಯಾಗ್ಲಿ ಅಂತ ಹೇಳಿ ಇವರು ಬಂದಿದ್ದಕ್ಕೆ ಈ ರೀತಿಯಾಗಿ ಕೃತ್ಯವನ್ನ ಈಕೆ ಎಸಗಿರುವಂತದ್ದು. ಈಗ ಸದ್ಯಕ್ಕೆ 3 ತಂಡಗಳನ್ನ ಈ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಕೂಡ ರಚನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇವರನ್ನ ಬಂಧಿಸುವಂತಹ ವಿಶ್ವಾಸದಲ್ಲೂ ಕೂಡ ಪೊಲೀಸರಿದ್ದಾರೆ. ಒಟ್ಟಾರೆಯಾಗಿ ಈ ತಿರುವಳಿ ಕೊಲೆ ಪ್ರಕರಣ ಇದೆ ಪ್ರಿಯಕರನಿಗೋಸ್ಕರ ಮತ್ತು ಸಾಲದ ವಿಷಯವಾಗಿ ಪ್ರಶ್ನೆ ಮಾಡಿದ್ದಕ್ಕೇನೆ ಹತ್ಯೆ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಎಸ್ಕೇಪ್ ಆಗಿರುವಂತಹ ಈ ನಿಷ್ಕೃಷ್ಟ ಮಗಳೇನಿದ್ದಾಳೆ ಈಕೆ ಮತ್ತು ಆ ಹಂತಕ ಏನಿದ್ದಾನೆ ಆತರಿಗಾಗಿ ಈಗ ಪೊಲೀಸರು ಬಲೆಯನ್ನು ಬೀಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.